ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ಗೆ ಅರ್ಜಿ ಯಾವ ರೀತಿ ಆನ್ಲೈನಲ್ಲಿ ಸಲ್ಲಿಸ್ಬೋದು ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಂಡು ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಸೇವಾ ಸಿಂಧು ಹೋಮ್ ಪೇಜ್, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ, KKRTC, KSRTC. ಸೊ ನಾನು KSRTCನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ OTP ಬರುತ್ತೆ. ಸೊ OTP ತೊಗೊಂಡು ನೀವು ಲಾಗಿನ್ ಮಾಡ್ಬೋದು. ಇನ್ ಕೇಸ್ ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಹೊಸದಾಗಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಇವಾಗ ಇದನ್ನು ರಿಜಿಸ್ಟರ್ ಆಗಿಲ್ಲ, ನಾನು ಚೆಕ್ ಮಾಡಿದೆ. ಸೊ ಇವಾಗ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಹೊಸದಾಗಿ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೇವಾ ಸಿಂಧು ಪೋರ್ಟಲಿಗೆ. ಸೊ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಸೊ ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನಾನು OTPನ ಸೆಂಡ್ ಮಾಡ್ತಿದ್ದೀನಿ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನೋ ಆಪ್ಷನ್ನ ಕೊಡಿ. ಸೊ ಎಂಟ್ರಿ ಮಾಡಿದ ನಂತರ OTP ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಅನ್ನೋ ಆಪ್ಷನ್ನ ಕೊಟ್ಟು ನಂತರ ನೀವೊಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. 1 2 3 4 5 6 ಆ ಥರ ಕೊಡಬಾರ್ದು. ಒಂದೇ ಸಲ ಕಂಟಿನ್ಯೂಸ್ ನಂಬರ್ಸ್ ಇರಬಾರ್ದು. ಸೊ ನಿಮ್ಮ ಯಾವ ರೀತಿನಾದರೂ 6 ಡಿಜಿಟ್ಸ್ನ ಪಾಸ್ವರ್ಡನ್ನು ಕೊಟ್ಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಸೊ ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಇಲ್ಲಿ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತಿಲ್ಲ. ಇದು ಡಿಜಿಲಾಕರ್ಗೆ ಲಿಂಕ್ ಆಗುತ್ತೆ. ಸೊ ನಿಮ್ಮ ಫ್ಯೂಚರ್ ಯಾವುದೇ ಡಿಜಿಲಾಕರ್ ವರ್ಕ್ ಆದ್ರೂ ಈ ನಂಬರೇ ಇರಬೇಕಾಗತ್ತೆ. ಸೊ ಆಧಾರ್ ರಿಜಿಸ್ಟರ್ಡ್ ಆದರೂ ಕೊಡಿ ಅಥವಾ ನಿಮ್ಮ ವೈಯಕ್ತಿಕ ಬೇರೆ ಇದ್ದರೆ ಅದನ್ನಾದರೂ ಕೊಡಿ. ಸೊ ಕೊಟ್ಟಂಥ ನಂಬರ್ಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ ಕಂಟಿನ್ಯೂ ಅನ್ನೋ ಆಪ್ಷನ್ನ ಕೊಡಿ. ಸೊ ಕೊಟ್ಟ ನಂತರ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಲೋ ಅಂತ ಕೊಟ್ಟು ನಿಮ್ಮ ಡಿಜಿಲಾಕರ್ ಅಕೌಂಟಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗ್ತಿದೆ ಮತ್ತು ನಿಮ್ಮ ಡಿಜಿಲಾಕರ್ ಅಕೌಂಟನ್ನು ಕೂಡ ಕ್ರಿಯೇಟ್ ಆಗ್ತಿದೆ. ಸೊ ಕ್ರಿಯೇಟ್ ಆದ ನಂತರ ನಿಮಗೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡಿ. ಫೋನ್ ನಂಬರು ಆಧಾರದೇ ಕೊಡಬೇಕು ಅಂತೇನಿಲ್ಲ, ನೀವು ಯಾವ್ದು ಬೇಕಾದ್ರೂ ಕೊಡ್ಬೋದು. ಫೋನ್ ನಂಬರ್ನ ಎಂಟ್ರಿ ಮಾಡಿ ನಂತರ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡು ಹಾಸನ್ @ 1 2 3 ಆ ಥರ ಯಾವುದಾದ್ರೂ ಬಿಗ್ ಲೆಟರು, ಸ್ಮಾಲ್ ಲೆಟರು, ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್ಸ್ ಎಲ್ಲ ಇರಬೇಕಾಗುತ್ತೆ. ಸೊ ಅದೆಲ್ಲ ಎಂಟ್ರಿ ಆದಮೇಲೆ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಡಿ. ಸೊ ಇಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ. ಸೊ ನಿಮ್ಗೆ ಒಂದೇ ಸಲ OTP ಬರಲ್ಲ. ರೀಸೆಂಡ್ ಅನ್ನೋ ಆಪ್ಷನ್ನ ಕೊಟ್ಟರೆ ನಿಮಗೆ OTP ಜನ್ರೇಟ್ ಆಗುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ನಂತರ ವ್ಯಾಲಿಡೇಷನ್ ಅಂತ ಕೊಟ್ಟು ಸೊ ಈಗ ಸಕ್ಸಸ್ಫುಲಿ ಸೇವಾ ಸಿಂಧಿಗೆ ರಿಜಿಸ್ಟರ್ ಆಗಿದ್ದಾರೆ. ಸೊ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ಯಾವ ಮೊಬೈಲ್ ನಂಬರ್ನ ಕೊಟ್ಟಿದ್ರಿ ಆ ಮೊಬೈಲ್ ನಂಬರ್ ಥ್ರೂ ಎಂಟ್ರಿ ಮಾಡಿ. ಪಾಸ್ವರ್ಡ್ ಏನು ಕೊಟ್ಟಿದ್ರಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು, ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ OTP ಗೆಟ್ OTPನ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಲಾಗಿನ್ ಅನ್ನೋ ಆಪ್ಷನ್ನ ಕೊಟ್ಕೊಂಡು ಮುಂದುವರಿಯಿರಿ. ಸೊ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಫರ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. KSRTC ಆಗಿದ್ದವರು. ಬೇರೆಯವರಾದರೆ ಅಲ್ಲೇ ಆಪ್ಷನ್ಗಳಿರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ 2 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ವ್ಯಾಲಿಡೇಷನ್ನ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಗೆಟ್ OTPನ ಕೊಟ್ಟರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಸೊ ಆ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇದು ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ, ಯಾಕಂದರೆ ಕೆಲವು ಟೈಮ್ ಇಲ್ಲಿ ಗೊಂದಲ ಆಗುತ್ತೆ. ಸೊ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ವ್ಯಾಲಿಡೇಷನ್ ಬ್ಯಾಕ್ ಬರಬೇಕಾಗುತ್ತೆ. ಸೊ ಅದಲ್ಲಿ ಸ್ಪೀಡಾಗಿ ಬಂತು. ಸೊ ಅದರಿಂದ ಏನು ಕನ್ಫ್ಯೂಷನ್ ಆಗೋದು ಬೇಡ. ಸೊ ಅಲ್ಲೊಂದು ಬ್ಲ್ಯಾಕ್ ಇದರಲ್ಲಿ ಬಾಕ್ಸಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬಂದು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಅಲ್ಲಿ ಈ ರೀತಿ ಓಕೆ ಕೊಟ್ಟು ನಂತರ ನಿಮ್ಮ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲೂ ಅಷ್ಟೇ ಆಧಾರ್ ಕೊಟ್ಟಿರೋದನ್ನೇ ಕೊಡಬೇಕು ಅಂತೇನಿಲ್ಲ, ಯಾವ ನಂಬರ್ ಬೇಕಾದರೂ ಕೊಡ್ಬೋದು. ಕೊಟ್ಟ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಬಂದಂಥ OTPನ ಕೊಟ್ಟು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. OTPನ ವ್ಯಾಲಿಡೇಟ್ ಅಂತ ಕೊಟ್ಟರೆ ವೆರಿಫೈಡ್ ಅಂತ ಬರುತ್ತೆ. ಸೊ ನಂತರ ನೀವು ಇಲ್ಲಿ ಏನು ಓದ್ತಾ ಇದ್ದೀರಾ, SSLC PUC 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕೊಡಿ. ಕೊಟ್ಟ ನಂತರ ನಿಮ್ಮ ಹೆಸರು
ಡೇಟ್ ಆಫ್ ಬರ್ತು ಎಲ್ಲ ಬರುತ್ತೆ. ಸೊ ಇಲ್ಲಿ ನೀವೀಗ ಒಂದು ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆ ನಂಬರ್ ತೊಗೊಳ್ಳೋದಕ್ಕೋಸ್ಕರ ನಾನು ಈಗ ಎಸ್ ಎಸ್ ಪಿ ಅಕೌಂಟಿಗೆ ಎಸ್ ಎಸ್ ಪಿ ವೆಬ್ಸೈಟ್ಗೆ ಹೋಗಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿಕೊಂಡು ನಂತರ ಕ್ರಿಯೇಟ್ ಅಕೌಂಟ್ ಹೊಸದಾಗಿ ಖಾತೆ ಸೃಜಿಸಿ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿವಾಗ ಎಸ್ ಎಸ್ ಪಿ ನಂಬರ್ನ ತೊಗೊಳ್ತೀನಿ. ಸೊ ಪಿ ಯು ಸಿ ಆಗಿರೋದ್ರಿಂದ ಅದಕ್ಕೆ ಅಂತ ರಿಜಿಸ್ಟರ್ ನಂಬರ್ ಏನು ಕೊಟ್ಟಿರಲ್ಲ, ಅದರಿಂದ ನಾವೇನು ಮಾಡ್ತೀವಿ ಎಸ್ ಎಸ್ ಪಿ ಐ ಡಿನೇ ರಿಜಿಸ್ಟರ್ ನಂಬರ್ ಅಂತ ಹಾಕ್ಕೊಂಡು ಮಾಡ್ತೀವಿ. ಈಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಇದ್ದರೆ ಅದು ಸ್ಯಾಡ್ ಸೈಡ್ ಎಸ್ ಟಿ ಎಸ್ ನಂಬರ್ನೇ ಕೇಳುತ್ತೆ. ಸೊ 10th ಮೇಲೆ 10ನೇ ಕ್ಲಾಸ್ ಮೇಲೆ ಯಾರು ಇರ್ತಾರೆ ಅವರೆಲ್ಲರೂ ಯಾವ ಎಸ್ ಎಸ್ ಪಿ ಐ ಡಿನೇ ಹಾಕಿ ಏನು ತೊಂದರೆ ಆಗೋಲ್ಲ. ಸೊ ಎಸ್ ಎಸ್ ಪಿಗೆ ನಾನಿವಾಗ ಹೊಸ ಖಾತೆಯನ್ನು ಸೂಚಿಸಿ ತಗೊಂಡು ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಕ್ಲಿಕ್ ಅನ್ನೋ ಆಪ್ಷನ್ ಇದೆಯಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಸ್ ಎಸ್ ಪಿ ಐ ಡಿಲಿ ಏನಿರುತ್ತೆ ಆ ಎಸ್ ಎಸ್ ಪಿ ಐ ಡಿನ ಅಲ್ಲಿ ರಿಜಿಸ್ಟರ್ ನಂಬರ್ ಆಗಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಈ ರಿಜಿಸ್ಟರ್ ನಂಬರ್ದ ಎಸ್ ಎಸ್ ಪಿ ಐ ಡಿನ ಬರೆದಿಟ್ಕೊಂಡು ಅಲ್ಲಿ ಏನು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಬೇಕು ಆ ರಿಜಿಸ್ಟರ್ ನಂಬರ್ಗೆ ಈ ನಂಬರ್ನ ಎಂಟ್ರಿ ಮಾಡ್ಕೊತೀನಿ. ಸೊ ಆ ನಂಬರ್ನ ಎಂಟ್ರಿ ಮಾಡಿದ ನಂತರ ಹೆಸರು, ವಿಳಾಸ, ಯೂನಿವರ್ಸಿಟಿ ನೇಮು. ಸೊ ಪಿ ಯು ಸಿ ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಅಂತ ಹಾಕಿ, ಇನ್ ಕೇಸ್ ಡಿಗ್ರಿ ಆಗಿದ್ದರೆ ಡಿಗ್ರಿ ಯಾವ ಯೂನಿವರ್ಸಿಟಿಲಿ ಓದ್ತಾ ಇರ್ತೀರ ಅದು. ನೀವು 1 to 10th ಆಗಿದ್ದರೆ ನಿಮ್ಮ ಸ್ಯಾಡ್ ಸೈಡ್ ಹೊಡೆದ ತಕ್ಷಣ ಯಾವ ಕ್ಲಾಸು ಏನು ಎತ್ತ ಎಲ್ಲ ಅನ್ನೋದನ್ನು ಅದೇ ತೊಗೊಳುತ್ತೆ. ಸೊ ಅದರಿಂದ ಅದರದ್ದು 1 to 10th ಇರೋರೇನು ಯಾವ ಯೂನಿವರ್ಸಿಟಿ ಅನ್ನೋದೆಲ್ಲ ಹಾಕೋದೇನು ಅವಶ್ಯಕತೆ ಇಲ್ಲ, ಅದೇ ಆಟೋಮೆಟಿಕ್ಕಾಗಿ ಫೆಚ್ ಆಗೋದ್ರಿಂದ. ಸೊ ಯೂನಿವರ್ಸಿಟಿ ಹಾಕಿದ ನಂತರ ನಿಮ್ಮ ಕಾಲೇಜ್ ಎಲ್ಲಿ ಓದ್ತಾ ಇರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಸ್ಕೂಲು, ಕಾಲೇಜ್ ನೇಮ್ಗಳು. ಸೊ ಅದನ್ನು ನೀವು 1 by 1 ನೀಟಾಗಿ ಚೆಕ್ ಮಾಡಿಕೊಂಡು ನೀವು ಎಲ್ಲಿ ಓದ್ತಾ ಇರ್ತೀರ ಅಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಡಿಸ್ಟಿಕ್ ಪೂರ್ತಿ ಕಾಲೇಜ್, ಸ್ಕೂಲ್ ಏನೇ ಇದ್ರೂ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಂಡು ನೀವಿಲ್ಲಿ ಎಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತುಂಬ ಜನಕ್ಕೆ ಗೊಂದಲ ಆಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಧಾನಕ್ಕೆ 1 by 1 ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿನ ಸಲ್ಲಿಸುವಂಥ ಕೆಲಸನ ಮಾಡಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್. ಸೊ ಕಾಲೇಜನ್ನ ಸೆಲೆಕ್ಟ್ ಮಾಡಿದ ನಂತರ ಅದು ಎಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಅಡ್ರೆಸ್ಸು ಪಿ ಯು ಸಿ ಫಸ್ಟ್ ಇಯರಾ ಸೆಕೆಂಡ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನಿಮಗೆ 0 ಅನ್ನೋ ಆಪ್ಷನ್ ಬಂದಿದೆ ನೋಡಿ. ಸೊ ನಿಮಗೆ ಫ್ರೀ ಅನ್ನೋದಕ್ಕೆ ಅಲ್ಲೇ ನಿಮಗೆ ಅಮೌಂಟ್ ಏನು ಫೀಸ್ ಪೇ ಮಾಡೋಂಗಿಲ್ಲ ಅನ್ನೋದು ಆಪ್ಷನ್ ಬರುತ್ತೆ. ಸೊ ಅದಾದ ನಂತರ ನಿಮಗೆ ವ್ಯಾಲಿಡೇಷನ್ ಎಲ್ಲಿ ತನಕ ಇರುತ್ತೆ ಅನ್ನೋದು ತೋರಿಸುತ್ತೆ ಅಲ್ಲೇ, ಬಸ್ ಪಾಸ್ ವ್ಯಾಲಿಡೇಷನ್ ಎಲ್ಲಿ ತನಕ. ಸೊ ಇಲ್ಲಿ ಸೆಲೆಕ್ಟ್ ರೂಟು, ನಿಮ್ಮ ರೂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕ್ಕು, ತಾಲೂಕು, ಹೋಬಳಿನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಲ್ಲಿ ಊರ ಹೆಸರು ಬರುತ್ತೆ, ಆ ಊರನ್ನ ನೀವಿಲ್ಲಿ ಹುಡುಕೊಂಡು ಆ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಊರನ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ರೀತಿ ಸಪ್ರೇಟು ಪ್ರತಿಯೊಂದು ಊರೂ ಬರುತ್ತೆ. ನೀವು ಎಲ್ಲಿಂದ ಬಸ್ ಹತ್ತುತ್ತೀರ, ಬೋರ್ಡಿಂಗ್ ಬಸ್ ಹತ್ತುವ ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಡ್ರಾಪ್ ಪಾಯಿಂಟ್ ಎಲ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಮಾರ್ಗ ಬದಲಾವಣೆ ಸ್ಥಳ, ರೂಟ್ ಚೇಂಜ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ಯಾವ ಊರಿರುತ್ತೆ, ನಿಮ್ಮ ಅಪ್ಲಿಕೇಶನಲ್ಲಿ ಏನು ಎಂಟ್ರಿ ಮಾಡಿರ್ತೀರ ಆ ಅಪ್ಲಿಕೇಶನ್ ಎಂಟ್ರಿ ಮಾಡಿದಂಥ ಊರನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ನೀವು ಬಸ್ ಪಾಸ್ ಕೌಂಟ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಊರಲ್ಲಿ ಬಸ್ ಪಾಸ್ನ ಕಲೆಕ್ಟ್ ಮಾಡ್ತೀರಾ, ಈ ಡಿಪೋವಲ್ಲಿ ಬಸ್ ಪಾಸ್ ಕಲೆಕ್ಟ್ ಮಾಡ್ತೀರಾ ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ. ಸೊ ಎಲ್ಲನೂ ಫಿಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀವಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಕ್ಯಾಸ್ಟ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಅದು ಅಪ್ಲಿಕೇಶನ್ ಮುಂದುವರೆಯಲ್ಲ. SC/ST ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆರ್ ಡಿ ನಂಬರ್ನ, ಅದರ್ ಕ್ಯಾಸ್ಟ್ ಆಗಿದ್ರೆ ಅದರ್ಸ್ ಅಂತ ಕೊಟ್ಟು ಕಂಟಿನ್ಯೂನ ಕೊಡಿ. ಸೊ ಇವಾಗ ನಾನು ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಟ್ಟು ಮುಂದುವರಿತಾ ಇದ್ದೀನಿ. ಸೊ ಈಗ ಇಲ್ಲಿ ಎಂಟ್ರಿ ಮಾಡಿದಂಥ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು, ಇಲ್ಲ ಅಂದರೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬಂದು ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲ ಸರಿ ಇದೆ ಅಂದರೆ ಅಟ್ಯಾಚ್ ಅನಕ್ಷರಿ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತ ಅಂದರೆ ಕಾಲೇಜಿಂದ ಬರೆಸಿರ್ತೀರಲ್ಲ ಅಪ್ಲಿಕೇಶನ್ ಅದು, ಮತ್ತು ಫೀಸ್ ರಿಸಿಪ್ಟು ಮತ್ತು ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಒಂದನ್ನು ನೀವಿಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಕಾಲೇಜಲ್ಲಿ ಕೊಟ್ಟಿರೋ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿ, ಫೀಸ್ ರಿಸಿಪ್ಟ್ನ ಅಪ್ಲೋಡ್ ಮಾಡಿ ಮತ್ತು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಸೇವ್ ಅನಕ್ಷರಿನ ಕೊಟ್ಟು
ಅಪ್ಲಿಕೇಶನಲ್ಲಿ ಮುಂದುವರಿಯಿರಿ. ಸೊ ಇನ್ನೊಂದು ಸಲ ನೀವು ಏನೇನು ಅಪ್ಲೋಡ್ ಮಾಡಿದಿರಿ ಎಲ್ಲನೂ ಒಂದು ಸಲ ಬ್ಲೂ ಕಲರ್ ಇದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡ್ರೆ ನೀವು ಏನೇನು ಅಪ್ಲೋಡ್ ಮಾಡಿದ್ದೀರ ಅದೆಲ್ಲನೂ ತೋರಿಸುತ್ತೆ. ಸೊ ಅದೆಲ್ಲ ನೋಡಿದ ನಂತರ ಎಲ್ಲ ಸರಿ ಇದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಇಲ್ಲೊಂದು ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೋರ್ಟ್ PDF ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಈ ಅಪ್ಲಿಕೇಶನ್ನ ನೀವು ಪ್ರಿಂಟ್ಔಟ್ ತೊಗೊಂಡು ಇದ್ರ ಜೊತೆ ಆಧಾರ್ ಕಾರ್ಡು, ಫೀಸ್ ರಿಸಿಪ್ಟ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಅಪ್ಲಿಕೇಶನ್ ಅಟ್ಯಾಚ್ ಮಾಡಿ ಡಿಪೋದಲ್ಲೋಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪಾಸ್ನ ಇಶ್ಯೂ ಮಾಡ್ತಾರೆ. ಇದಿಷ್ಟು ಆಗಿತ್ತು ಫ್ರೀ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.